ದೇವನಹಳ್ಳಿಯಲ್ಲಿ ಆರ್ಟಿಒ ಅಧಿಕಾರಿಗಳ ಕಾರ್ಯಾಚರಣೆ. ಅನಧಿಕೃತ ರ್ಯಾಪಿಡೋ ಬೈಕ್ ಸೀಸ್ ಮಾಡಿದಂತಹ ಆರ್ಟಿ ಕೆಂಪೇಗೌಡ ಏರ್ಪೋರ್ಟ್ ಏನಿದೆ ಸುತ್ತಮುತ್ತಲೂ ಬೈಕ್ ಸೀಸ್ ಆಗಿದೆ. ಹದಿನೈದಕ್ಕೂ ಹೆಚ್ಚು ರ್ಯಾಪಿಡೋ ಬೈಕ್ಗಳು ಆರ್ಟಿಒ ವಶಕ್ಕೆ ಇದ್ದಾವೆ. ಈಗ ಬೇರ್ಕಂಡಿತ ಕೆಂಪೇಗೌಡ ಏರ್ಪೋರ್ಟ್ ಸುತ್ತಮುತ್ತಲೂ ಕೂಡ ಬೈಕನ್ನು ಸೀಸ್ ಮಾಡಲಾಗಿದೆ. 15ಕ್ಕೂ ಹೆಚ್ಚು ರ್ಯಾಪಿಡೋ ಬೈಕ್ಗಳು ಆರ್ಟಿಒ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕರ್ನಾಟಕ ಚಾಲಕರ ಒಕ್ಕೂಟ ಸಂಘದಿಂದ ದೂರನ್ನು ದಾಖಲೆ ಮಾಡಲಾಗಿದೆ. ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಯಲಹಂಕ ಮತ್ತು ದೇವನಹಳ್ಳಿ ಆರ್ಟಿಒ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಅನಧಿಕೃತ ಬೈಕ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಕರಣವನ್ನು ದಾಖಲೆ ಮಾಡಿಕೊಂಡಿದ್ದಾರೆ. ಬಾಡಿಗೆ ಬೈಕುಗಳು ಹಾಗೂ ಹೊರ ರಾಜ್ಯದ ಬೈಕುಗಳು ಸಹ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಏರ್ಪೋರ್ಟ್ ಸುತ್ತಮುತ್ತ ನಿಯಮಗಳನ್ನು ಗಾಳಿಗೆ ತೂರಿ ಚಲಿಸ್ತಾ ಇದ್ದಂತಹ ರ್ಯಾಪಿಡೋ ಬೈಕ್ಗಳು ಈಗ ರ್ಯಾಪಿಡೋ ಬೈಕ್ಗಳನ್ನ ಸೀಸ್ ಮಾಡಲಾಗ್ತಾ ಇದೆ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಸೀಸ್ ಮಾಡಿದ್ದಾರೆ ಅಂತ ಹೇಳಿ. ಏರ್ಪೋರ್ಟ್ ಸುತ್ತಮುತ್ತಲೂ ಕೂಡ ಬೈಕನ್ನು ಸೀಸ್ ಮಾಡಿದಂತಹ ಪರಿ ಈ ರೀತಿಯಾಗಿತ್ತು. ಬೈಕ್ ಸೀಸ್ ಆಗಿದೆ. ಇಲ್ಲಿ ಎಷ್ಟು ಬೈಕ್ ಸೀಸ್ ಆಗಿದೆ? ಯಲಹಂಕ ಎಷ್ಟು ಬೈಕ್ ಸೀಸ್ ಆಗಿದೆ? ದೇವನಹಳ್ಳಿ ಆಟೋದಲ್ಲಿ 17 ಗಾಡಿ ಸೀಸ್ ಮಾಡಿದ್ದೀವಿ. ಯಲಹಂಕ ಆಟೋದಲ್ಲಿ 40 ಗಾಡಿ ಸೀಸ್ ಮಾಡಿದ್ದೀವಿ. ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟ ಪ್ಲಸ್ ಆರ್ಟಿಒ ಕಡೆಯಿಂದ ಗಾಡಿ ಸೀಸ್ ಮಾಡಿರೋದು. ಯಾವ ಕಾರಣಕ್ಕೆ ಅಂತ? ಇಲ್ಲಿ ರ್ಯಾಪಿಡೋ ಇಲ್ಲಿಗಲ್. ರ್ಯಾಪಿಡೋನಿಂದ ಬುಕ್ ಮಾಡ್ಕೊತಾರೆ ಹುಡುಗರು, ಹುಡುಗರು ರ್ಯಾಪಿಡೋ ಓಡಿಸ್ತಾರೆ. ಅದರಿಂದ ಎಲ್ಲ ಬೋಟ್ ಚಾಲಕರು ತೊಂದರೆ ಆಗ್ತಿದೆ. ಟ್ಯಾಕ್ಸ್ ಕಟ್ಟೋಕ್ಕಾಗ್ತಿಲ್ಲ, ಜೀವನ ಮಾಡೋಕ್ಕಾಗ್ತಿಲ್ಲ. ಅದರಿಂದಲೇ ನಾವು ಇವತ್ತು ಆರ್ಟಿಒ ಕಡೆಯಿಂದ ಆರ್ಟಿಒದವರು ಇನ್ಫಾರ್ಮೇಷನ್ ಮಾಡಿರೋದಕ್ಕೆ ಕಾರ್ಯಾಚರಣೆ ಮಾಡಿ ಇವತ್ತು ಆರ್ಟಿಒ ಗಾಡಿ. ನಮ್ಮ ರಾಜ್ಯದಲ್ಲಿ ರ್ಯಾಪಿಡೋ ಇವೆಲ್ಲ ಪರ್ಮಿಷನ್ ಇದೆಯಾ ಅಂತ? ಪರ್ಮಿಷನ್ ಇಲ್ಲ ಸರ್, ಎಲ್ಲೂ ಇಲ್ಲ ಪರ್ಮಿಷನ್ ಇಲ್ಲ. ಅದರಿಂದ ಕಾರಣಕ್ಕೆ ಅವರು ರ್ಯಾಪಿಡ್ ಇಲ್ಲಿಗಲ್ ಕೋರ್ಟಲ್ಲಿ ಕೇಸ್ ಇದೆ ಅಂತ, ಕೋರ್ಟಲ್ಲಿ ಕೇಸ್ ಅದು ಓದಿದ ಪರ್ಮಿಷನ್